Second heading, E and F are points on the sides PQ and PR respective of triangle PQR. ಈಗ ನೋಡ್ರಿ ಒಂದು ಟ್ರಯಾಂಗಲ್ ಇದೆ ಅಂತೆ. ಓಕೆ, ಯಾವ್ದದು ಪಿ ಕ್ಯೂ ಆರ್. ಓಕೆ, ಆಮೇಲೆ ಏನ್ ಕೊಡ್ತಾನೆ, ಇ ಅಂಡ್ ಎಫ್ ಆರ್ ಪಾಯಿಂಟ್ಸ್ ಆನ್ ದ ಸೈಡ್ಸ್ ಪಿ ಕ್ಯೂ ಅಂಡ್ ಪಿ ಆರ್. ಪಿ ಕ್ಯೂ ಮೇಲೆ ಏನಿದೆ, ಇ ಇದೆ. ಓಕೆ, ಪಿ ಆರ್ ಮೇಲೆ ಏನಿದೆ, ಎಫ್ ಇದೆ. ಓಕೆ, ಸೊ ಇವನ್ ಜಾಯಿನ್ ಮಾಡೋಣ. ಓಕೆನಾ. ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಸ್ಟೇಟ್ ವೆದರ್ ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್. ಇ ಎಫ್ ಕ್ಯೂ ಆರ್ ಪ್ಯಾರಲಲ್ ಇದಾವ ಅಂತ ಹೇಳ್ಬೇಕು. ಓಕೆ, ಈಗ ಫಸ್ಟ್ ಕ್ವಶನ್ ಏನ್ ಕೊಡಿದೆ ನೋಡ್ರಿ, ಪಿ ಇ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 3.9 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇ ಕ್ಯೂ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ, 3 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ಪಿ ಎಫ್ ಬಂದು 3.6 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಎಫ್ ಆರ್ ಬಂದ್ಬಿಟ್ಟು 2.4 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆನಾ. ಈಗ ಏನ್ ಮಾಡೋಣ, ನಾವು ಈಗ ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಐತಾ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಕಾರ್ನರ್ಸ್ ಆಫ್ ಬಿ ಪಿ ಟಿ ಅಪ್ಲೈ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಈಗ ಅದಕ್ಕೆ ಫಸ್ಟ್ ನಾನೇನು ಕಂಡಿಡ್ತೀನಿ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಕಂಡಿಡ್ತೀನಿ. ಓಕೆ, ಏನ್ ಕಂಡಿಡ್ಯಾನ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಕಂಡಿಡ್ಯಾನ. ಓಕೆ, ಪಿ ವ್ಯಾಲ್ಯೂ ಎಷ್ಟು, 3.9 ಡಿವೈಡೆಡ್ ಬೈ, ಓಕೆ, ಇ ಕ್ಯೂ ವ್ಯಾಲ್ಯೂ ಏನು, 3. ಓಕೆ, ಇಲ್ಲಿ ನೀವು ನೋಡಿದ್ರೆ ಒಂದು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು, ಹೌದಾ. ಸೊ ಏನ್ ಮಾಡ್ತೀನಿ, ಇಂಟು 10 ಮಾಡ್ತೀನಿ, ಇಲ್ಲಿ ಕೂಡ ಇಂಟು 10 ಮಾಡ್ತೀನಿ. ಸೊ ಇಂಟು 10/10 ಮಾಡಿದ್ರೆ ಅವಾಗ ಏನಾಗುತ್ತೆ, 3.9 ಇರೋದೇನಾಗುತ್ತೆ, 39 ಆಗುತ್ತೆ. 3 10 ಜಾ 30. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 3 10 ಜಾ 3 13 ಆಗುತ್ತೆ. ಸೊ ಇದೆಷ್ಟಾಯ್ತು, ಇದು 13/10 ಆಯ್ತು. ಓಕೆ, ಈಗ ನೆಕ್ಸ್ಟ್ ಪಿ ಬೈ ಇ ಕ್ಯೂ ಕಂಡಿಡಿದ್ವಿ. ಈಗ ನೆಕ್ಸ್ಟ್ ಏನು, ಪಿ ಎಫ್ ಬೈ ಎಫ್ ಆರ್ ಕಂಡಿಡಿಯೋಣ. ಪಿ ಎಫ್ ಬೈ ಎಫ್ ಆರ್ ಕಂಡಿಡಿಯೋಣ. ಈಗ ಪಿ ಎಫ್ ವ್ಯಾಲ್ಯೂ ಏನು, 3.6 ಇದೆ ಡಿವೈಡೆಡ್ ಬೈ, ಓಕೆ, ಎಫ್ ಆರ್ ವ್ಯಾಲ್ಯೂ 2.4. ಸೊ ಒಂದು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇಂಟು 10 ಮಾಡಬೇಕು, ಕೆಳಗಡೆ ಕೂಡ ಇಂಟು 10. ಅವಾಗ ಏನಾಗುತ್ತೆ, ಒಂದು ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, ಇದು 36 ಆಗುತ್ತೆ. 2.4 ಇಂಟು 10 ಏನಾಗುತ್ತೆ, ಒಂದು ಪಾಯಿಂಟ್ ಮುಂದಕ್ಕೆ ಹೋಗಿ 24 ಆಗುತ್ತೆ. ಈಗ ಕ್ಯಾನ್ಸಲ್ ಮಾಡಿದ್ರೆ 12 2 ಜಾ 12 3 ಜಾ, ಸೊ ಎಷ್ಟಾಯ್ತು, ಇದು 3/2 ಬಂತು. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಪಿ ಬೈ ಇ ಕ್ಯೂ 13/10 ಬಂದಿದೆ, ಇಲ್ಲಿ 3/2 ಬಂದಿದೆ. ಸೊ ಅದಕ್ಕೆ ಏನ್ ಬರಿತೀವಿ, ಸಿನ್ಸ್ ಪಿ ಬೈ ಇ ಕ್ಯೂ is not equal to PF by FR. Okay, EF is not parallel to QR ಅಂತ ಬರುತ್ತೆ. ಓಕೆ, ಫಸ್ಟ್ ಕ್ವಶನ್ಗೆ EF is not parallel to QR ಅಂತ ಬರೀತೀವಿ. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಈಗ ಓಕೆ, ಸೆಕೆಂಡ್ ಕ್ವಶನ್ಗೆ ಟ್ರಯಾಂಗಲ್ ನಾನು ಇಲ್ಲ ಹಾಕ್ತೀನಿ. ಓಕೆ, ಸೊ ಟ್ರಯಾಂಗಲ್ ಅಂತೂ ಸೇಮ್ ಅದೇ ಇದೆ. ಸೊ ಏನಿಲ್ಲಿ ಪಿ ಕ್ಯೂ ಆರ್. ಓಕೆ, ಈ ಪಾಯಿಂಟ್ ಬಂದು ಈ ಪಾಯಿಂಟ್ ಬಂದ್ಬಿಟ್ಟು ಎಫ್. ಓಕೆ, ಇವರಿಬ್ಬರನ್ನ ಜಾಯಿನ್ ಮಾಡೋಣ. ಈಗ ನೋಡ್ರಿ, ಪಿ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, 4 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಕ್ಯೂ ವಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 4.5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಈಗ ಪಿ ಎಫ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಆರ್ ಎಫ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ, 9 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆನಾ. ಈಗ ಫಸ್ಟ್ ನಾವೇನ್ ಕಂಡಿಡ್ಬೇಕು, ಪಿ ಬೈ ಇ ಕ್ಯೂ ಕಂಡಿಡ್ಬೇಕು. ಸೊ ಅದನ್ನ ಫೈಂಡ್ ಔಟ್ ಮಾಡೋಣ, ಪಿ ಬೈ ಇ ಕ್ಯೂ. ಈಗ ನೀವು ನೋಡ್ರಿ, ಪಿ ವ್ಯಾಲ್ಯೂ ಏನಿದೆ, 4/4.5. 4/4.5. ಈಗ ನೀವು ನೋಡ್ರಿ, ಒಂದು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇಂಟು 10 ಡಿನಾಮಿನೇಟರ್ ಮಾಡಿದ್ರೆ ನ್ಯೂಮರೇಟರ್ ಕೂಡ ಮಾಡಬೇಕು. ಸೊ ಏನಾಗುತ್ತೆ, 4 10 ಜಾ 40 ಡಿವೈಡೆಡ್ ಬೈ 10 ಇಂದ ಮಲ್ಟಿಪ್ಲೈ ಮಾಡಿ ಒಂದು ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, 45 ಆಗುತ್ತೆ. ಈಗ 5 ಇಂದ ಕ್ಯಾನ್ಸಲ್ ಆಗುತ್ತಾ, 5 8 ಜಾ 5 9 ಜಾ. ಸೊ ಏನಾಯ್ತು, ಇದು 8/9 ಆಯ್ತು. ಇದು ಬಂದು ಪಿ ಬೈ ಇ ಕ್ಯೂ ಆಯ್ತು. ಓಕೆನಾ. ಸೊ ಈಗ ನೆಕ್ಸ್ಟ್ ಏನು, ಪಿ ಬೈ ಇ ಕ್ಯೂ ಕಂಡಿಡಿದ್ವಿ. ನೆಕ್ಸ್ಟ್ ಪಿ ಎಫ್ ಬೈ ಎಫ್ ಆರ್. ಈಗ ನೀವು ನೋಡಿದ್ರೆ ಪಿ ಎಫ್ ಬೈ ಎಫ್ ಆರ್ ಏನಾಯ್ತು, ಅದು ಕೂಡ 8/9 ಆಯ್ತು.
ಓಕೆ, ಈಗ ಇವ್ರಿಬ್ರು ಈಕ್ವಲ್ ಬಂದಾರ ಅಂದ್ರೆ ಇ ಎಫ್ ಈಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರಿಬೋದಾ? ಸೊ ಏನ್ ಬರಿತೀವಿ ಇಲ್ಲಿ? ಸಿನ್ಸ್ ಪಿ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ. ಓಕೆ, ಕಾನ್ವರ್ಸ್ ಆಫ್ ಬಿ ಪಿ ಟಿ ಇಂದ ಏನ್ ಬರಿಬೋದು? ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರಿಬೋದು. ಓಕೆನಾ? ಈಗ ಥರ್ಡ್ ಕ್ವಶನ್ ನೋಡೋಣ. ಸೊ ಡಯಾಗ್ರಾಮ್ ಅಂತೂ ಸೇಮ್ ಇರುತ್ತೆ. ಓಕೆ, ಸೊ ಡಯಾಗ್ರಾಮ್ ಏನು? ಟ್ರಯಾಂಗಲ್ ಬಂದು ಪಿ ಕ್ಯೂ ಆರ್. ಓಕೆ, ಪಿ ಕ್ಯೂ ಇರೋ ಕಡೆ ಏನಿರ್ತತೆ? ಇ ಇರುತ್ತೆ. ಓಕೆ, ಆಮೇಲೆ ಇಲ್ಲಿ ಪಿ ಆರ್ ಕಡೆ ಎಫ್ ಇರುತ್ತೆ. ಇವರಿಬ್ಬರನ್ನ ಜಾಯಿನ್ ಮಾಡ್ತೀವಿ. ಓಕೆ, ಈಗ ಕೊಟ್ಟಿರೋದು ನೋಡ್ರಿ, ಪಿ ಕ್ಯೂ ಬಂದು 1.28. ಈಗ ನೋಡ್ರಿ ಅವನು ಫುಲ್ ಪಿ ಕ್ಯೂ ಕೊಟ್ಟಿದ್ದಾನೆ. ಪಿ ಕ್ಯೂ ವ್ಯಾಲ್ಯೂ ಎಷ್ಟಂತೆ? 1.28 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಪಿ ಆರ್ ವ್ಯಾಲ್ಯೂ, ಟೋಟಲ್ ಪಿ ಆರ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು? 2.56 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಈಗ ಪಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು? 0.18 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಪಿ ಎಫ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ? 0.36 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ಈಗ ನೀವು ನೋಡ್ರೆ ನನಗೆ ಇ ಕ್ಯೂ ಗೊತ್ತಿಲ್ಲ, ಎಫ್ ಆರ್ ಗೊತ್ತಿಲ್ಲ. ಓಕೆ, ಇದನ್ನ ಹೆಂಗ್ ಕಂಡಿಡ್ಬೇಕಂತ ನೋಡ್ರಿ, ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ. ಓಕೆ, ಈಗ ಇವ್ರಿಬ್ಬರನ್ನ ಸೇರಿದ್ರೆ ಎಷ್ಟು ಬರಬೇಕು? 1.28. ಹೌದಾ? ಇವರಿಬ್ಬರು ಸೇರಿದ್ರೆ 1.28 ಅಂತ ಕೊಟ್ಟಿದ್ದಾನೆ. ಈಗ ನೀವೇನಾದ್ರೂ 1.28 ಅಲ್ಲಿ 0.18 ತೆಗೆದ್ರೆ ಇದು ಬರುತ್ತೆ ತಾನೆ. ಸೊ ಏನ್ ಬರೀಬೋದು? ಇ ಕ್ಯೂ ಇಸ್ ಈಕ್ವಲ್ ಟು 1.28 ಮೈನಸ್ 0.18. ಓಕೆ, ಸೊ 1.28 ಅಲ್ಲಿ 0.18 ತೆಗೆದ್ರೆ ಇ ಕ್ಯೂ ಬರುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಅಲ್ಲಿ 8 ಹೋದ್ರೆ 0, 2 ಅಲ್ಲಿ 1 ಹೋದ್ರೆ 1. ಓಕೆ, 1 ಅಲ್ಲಿ 0 ಹೋದ್ರೆ 1. ಸೊ ಪಾಯಿಂಟ್ ಇಡ್ತೀನಿ. ಸೊ ಇದು ನಥಿಂಗ್ ಬಟ್ 1.10 ಅಂದ್ರೆ ಒಂದೇ, 1.1 ಅಂದ್ರೆ ಒಂದೇ. ಸೊ ಇ ಕ್ಯೂ ವ್ಯಾಲ್ಯೂ ನಮಗೆ ಗೊತ್ತಾಯ್ತು. ಸೊ ಎಷ್ಟಾಯ್ತು? ಇದು 1.1 ಸೆಂಟಿಮೀಟರ್ ಆಯ್ತು. ಈಗ ಅದೇ ರೀತಿ ಈಗ ನೋಡ್ರಿ, ನನಗೆ ಎಫ್ ಆರ್ ಬೇಕಂದ್ರೆ ಈ 2.56 ಅಲ್ಲಿ 0.36 ತೆಗೆದು ಬಿಟ್ರೆ ಎಫ್ ಆರ್ ಬರುತ್ತೆ. ಸೊ ಏನ್ ಬರೀತೀನಿ? ಎಫ್ ಆರ್ ಇಸ್ ಈಕ್ವಲ್ ಟು 2.56. ಓಕೆ, 2.56 ಅಲ್ಲಿ ಎಷ್ಟು ತೆಗಿಬೇಕು? 0.36. ಈಗ ಸಬ್ಟ್ರಾಕ್ಟ್ ಮಾಡಿ, 6 ಅಲ್ಲಿ 6 ಹೋದ್ರೆ 0, 5 ಅಲ್ಲಿ 3 ಹೋದ್ರೆ 2, 2 ಅಲ್ಲಿ 0 ಹೋದ್ರೆ 2. ಸೊ ಇದು ನಥಿಂಗ್ ಬಟ್ ಏನಾಯ್ತು? 2.20 ಅಂದ್ರೆ ಒಂದೇ, 2.2 ಅಂದ್ರೆ ಒಂದೇ. ಇದು ಬಂದು ಎಫ್ ಆರ್ ಆಯ್ತು. ಎಫ್ ಆರ್ ಬಂದು 2.2 ಸೆಂಟಿಮೀಟರ್ ಆಯ್ತು. ಇವಾಗ ನಾವೇನ್ ಕಂಡಿಡಿಯೋಣ? ಪಿ ಬೈ ಇ ಕ್ಯೂ ಕಂಡಿಡಿಯೋಣ, ಆಮೇಲೆ ಪಿ ಎಫ್ ಬೈ ಎಫ್ ಆರ್ ಕಂಡಿಡಿಯೋಣ. ಫಸ್ಟ್ ಏನು? ಪಿ ಇ ಡಿವೈಡೆಡ್ ಬೈ ಇ ಕ್ಯೂ. ಓಕೆ, ಏನಿದೆ ಅಲ್ಲಿ? 0.18 ಡಿವೈಡೆಡ್ ಬೈ 1.1. ಓಕೆ, ಈಗ ನೋಡ್ರಿ, ನಾನು 2 ಪಾಯಿಂಟ್ ಮುಂದ್ಗಡೆ ಹೋಗ್ಬೇಕಂದ್ರೆ ಇದನ್ನ ಇಂಟು 100 ಮಾಡಬೇಕು. 2 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಅವಾಗ ಡಿನಾಮಿನೇಟರ್ ಕೂಡ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ ಏನಾಗುತ್ತೆ? ಪಿ ಬೈ ಇ ಕ್ಯೂ ಇಸ್ ಈಕ್ವಲ್ ಟು, ಇದಂತರೂ 2 ಪಾಯಿಂಟ್ ಮುಂದಕ್ಕೆ ಹೋಗಿ 18 ಆಗುತ್ತೆ. 100 ಜೊತೆ ಮಲ್ಟಿಪ್ಲೈ ಮಾಡಿದ ತಕ್ಷಣ ಇದೇನಾಗುತ್ತೆ? ಸೊ 1 ಓಕೆ 00 ಅಂತ ಅನ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಇಲ್ಲ ಅಂದ್ರೆ 11 × 100 1100. ಎಷ್ಟು ಪಾಯಿಂಟ್ ಇಂದ ಇಡಬೇಕು? 1 ಪಾಯಿಂಟ್ ಇಂದ ಇಡಬೇಕು. ಸೊ 1 ಪಾಯಿಂಟ್ ಇಂದ ಇಟ್ವಿ. ಸೊ ಎಷ್ಟಾಯ್ತು? ಇದು 110 ಆಯ್ತು. ಸೊ ಇದು ನಥಿಂಗ್ ಬಟ್ 18/110 ಆಯ್ತು. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 2 9 ಜಾ 255 ಆಯ್ತು. ಓಕೆ, ಇನ್ನು ಮುಂದೆ ಕ್ಯಾನ್ಸಲ್ ಆಗಲ್ಲ. ಸೊ ಏನು ಬಂತು? ಪಿ ಬೈ ಇ ಕ್ಯೂ ಬಂದ್ಬಿಟ್ಟು ನಮಗೆ ಪಿ ಬೈ ಇ ಕ್ಯೂ ಬಂದ್ಬಿಟ್ಟು 9/55 ಬಂತು. ಓಕೆ, ಈಗ ನೆಕ್ಸ್ಟು ಸೊ ಏನು ಫೈಂಡ್ ಔಟ್ ಮಾಡಿ? ನೆಕ್ಸ್ಟು ಪಿ ಎಫ್ ಬೈ ಎಫ್ ಆರ್ ಕಂಡಿಡಿಯೋಣ. ಪಿ ಎಫ್ ಬೈ ಎಫ್ ಆರ್. ಓಕೆ, ಪಿ ಎಫ್ ಏನು? 0.36 ಡಿವೈಡೆಡ್ ಬೈ ಏನು? 2.2 ಇದೆ. ಓಕೆ, ಈಗ 2 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇದನ್ನ ಇಂಟು 100 ಮಾಡಬೇಕು. ಇಂಟು 100 ನ್ಯೂಮರೇಟರ್ ಮಾಡಿದ್ರೆ ಡಿನಾಮಿನೇಟರ್ ಕೂಡ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ. ಇದು 36 ಆಗ್ಬಿಡುತ್ತೆ. ಇದು ನೋಡ್ರಿ, ಪಾಯಿಂಟ್ ಇಲ್ಲ ಅನ್ಕೊಳ್ರಿ, 22 × 100 ಏನಾಗುತ್ತೆ? 2200 ಆಗುತ್ತೆ. ಒಂದು ಪಾಯಿಂಟ್ ಹಿಂದೆಗಡೆ ಇಡ್ರಿ. ಸೊ ಎಷ್ಟಾಯ್ತು? 36/220 ಆಯ್ತು. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 218 ಜಾ 2 110 ಜಾ, ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 9 ಜಾ 255 ಜಾ. ಸೊ ಇದು ಕೂಡ ಏನು ಬಂತು? 9/55 ಬಂತು.
ಸೊ ಪಿ ಎಫ್ ಬೈ ಎಫ್ ಆರ್ ಕೂಡ 9/55 ಬಂತು. ಓಕೆ, ಇವರಿಬ್ರು ಈಕ್ವಲ್ ಅದರ ಅಂದ್ರೆ ಏನ್ ಬರಿಬಹುದು? ಸಿನ್ಸ್ ಓಕೆ ಪಿ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಓಕೆ, ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ ಇಂದ ಏನ್ ಬರಿಬಹುದು? ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ. ಓಕೆ, ಸೊ ಏನು ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರಿಬಹುದು. ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರಿಬಹುದು. ಓಕೆನಾ?